ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ವಾರ್ಷಿಕ ಸಂಪ್ರದಾಯದಂತೆ ವಿಜಯದಶಮಿ ಹಬ್ಬ ಆಚರಣೆ. ಬನ್ನಿ ಕಡಿಯುವ ಮೂಲಕ ಹಬ್ಬದ ಸಡಗರದ ಪ್ರದರ್ಶನ. ಸಾಲ್ಗಮಿ ರಸ್ತೆಯ ಬನ್ನಿ ಮಂಟಪದಲ್ಲಿ ರಾಜಮನೆತನದ ಸಂಪ್ರದಾಯದಂತೆ ಜರುಗಿದ ಕಾರ್ಯಕ್ರಮ. ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಹಾಸನದಲ್ಲಿ ಶ್ರಮದಾನ ಕಾರ್ಯಕ್ರಮ. ಸ್ವಚ್ಛತೆ ಕೇವಲ ಒಂದು ದಿನಕ್ಕಲ್ಲ, ಪ್ರತಿದಿನದ ಜವಾಬ್ದಾರಿ. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಅಭಿಮತ. ಹಗರೆ ಗ್ರಾಮದಲ್ಲಿ ಅಕ್ರಮ ಸ್ಥಾಪಿತವಾದ ಹಂದಿ ಮಾಂಸದ ಅಂಗಡಿಗಳು. ಸರ್ಕಾರಿ ಜಾಗದಲ್ಲಿ ಶಾಶ್ವತ ಶೆಡ್ಗಳನ್ನು ನಿರ್ಮಿಸಿ ವ್ಯಾಪಾರ, ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ. ಸ್ಥಳೀಯ ಮುಖಂಡರು ಮತ್ತು ವಾಹನ ಸವಾರರ ಅಸಮಾಧಾನ. ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಆಕ್ರೋಶ. ಹಾಸನದಲ್ಲಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿಯ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಗರದ ಹಲವಾರು ಗಣ್ಯರು ಹಾಗೂ ಮಾಧ್ಯಮ ಕ್ಷೇತ್ರದ ಪ್ರತಿನಿಧಿಗಳು ಹಾಜರಾಗಿ ಕಚೇರಿ ಉದ್ಘಾಟನೆಗೆ ಗೌರವ ನೀಡಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಪುಷ್ಪಗಿರಿಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಜಿಲ್ಲಾಧಿಕಾರಿ, ಸ್ಥಳೀಯ ಶಾಸಕರು ಮತ್ತು ಹಲವಾರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದು ಹೊಸ ಕಚೇರಿಗೆ ಶುಭಾಶಯ ಕೋರಿದರು. ಹಾಗೂ ಹಾಸನದಲ್ಲಿ ಮಾಧ್ಯಮ ಕ್ಷೇತ್ರದ ಬೆಳವಣಿಗೆಗೆ ಇದು ಸಾಂಕೇತಿಕ ಮೆಟ್ಟಲಾಗುತ್ತದೆ. ಹೊಸ ಕಚೇರಿ ನಗರದಲ್ಲಿ ಮಾಧ್ಯಮದ ಕಾರ್ಯಕ್ಷಮತೆ ಹೆಚ್ಚಿಸಲು, ಸುದ್ದಿಗಳ ಸಂಗ್ರಹಣೆ ಮತ್ತು ವರದಿಯನ್ನು ವೇಗವಾಗಿ ಪ್ರಸಾರ ಮಾಡಲು ಸಹಾಯಕವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಎಂದರು. ಕಾರ್ಯಕ್ರಮದ ಕೊನೆಯಲ್ಲಿ ಹಾಸನದ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸುದ್ದಿ ಮಿತ್ರರು ಹೊಸ ಕಚೇರಿ ಉದ್ಘಾಟನೆಗೆ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದರು. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಇಲ್ಲಿ ಎರಡನೇ ಸರಿ ಹೆಚ್ಚಿದ್ದು ಪ್ರಜ್ವಲಿಸಿದೆ. ದೀಪ ಕೊಟ್ಟರೆ ನಾನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ನೂತನವಾಗಿ ಮೊದಲನೇದಾಗಿ ಇವತ್ತು ಪಬ್ಲಿಕ್ ಎಕ್ಸ್‌ಪ್ರೆಸ್ ಎಂಬ ಟಿವಿ ಸುದ್ದಿವಾಹಿನಿಯನ್ನು ಇವತ್ತು ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಉದ್ಘಾಟನೆ ಆಗ್ತಾ ಇದೆ. ಈ ಎಲ್ಲ ಪಬ್ಲಿಕ್ ಎಕ್ಸ್‌ಪ್ರೆಸ್ ತಂಡದವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳು. ಅದರಲ್ಲೂ ಪಬ್ಲಿಕ್ ಎಕ್ಸ್‌ಪ್ರೆಸ್ ಆ ಶಬ್ದನೇ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಸಾರ್ವಜನಿಕರಿಗೆ ಎಕ್ಸ್‌ಪ್ರೆಸ್ ಮುಖಾಂತರ ಅಂದರೆ ಅಷ್ಟು ಸ್ಪೀಡಾಗಿ, ಅಷ್ಟು ತ್ವರಿತವಾಗಿ ಒಂದು ಮಾಹಿತಿಯನ್ನು, ನಿಖರವಾದ, ಸ್ಪಷ್ಟವಾದ, ಸತ್ಯಕ್ಕೆ ಹತ್ತಿರವಾದ ಮತ್ತು ಜನಗಳಿಗೆ ಅವಶ್ಯವಾದ ಒಂದು ಮೆಸೇಜನ್ನು, ಸಂದೇಶವನ್ನು ಅವರು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ರವಿಯವರು ಬಂದು ಇದರ ಬಗ್ಗೆ ನನಗೆ ವಿಷಯ ತಿಳಿಸಿದಾಗ ನಾಗರಾಜ್ ಅವರ ಪರಿಚಯನೂ ಮಾಡಿಕೊಟ್ಟರು. ನಾನು ಮೊದಲನೇದಾಗಿ ಜಿಲ್ಲಾಧಿಕಾರಿಗಳಾಗಿ ನಾನು ಅಧಿಕಾರ ತೆಗೆದುಕೊಂಡಾಗಿಂದ ನಾನು ನೋಡ್ತಾ ಇದ್ದೇನೆ ಒಂದು ಕೆಲವು ತುಂಬ ಒಳ್ಳೆಯ ಟೀಮ್ ನಮ್ಮ ಹಾಸನದಲ್ಲಿ. ಅದರ ಒಂದು ತುಂಬ ವೈಚಾರಿಕತೆ ಇರತಕ್ಕಂತಹ ಪ್ರಜ್ಞಾವಂತರಾದ ಒಂದು ತಂಡ ಇದೆ. ಎಷ್ಟು ಒಳ್ಳೆಯ ಒಂದು ಸ್ಪಂದನೆ, ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ಇರ್ತದೆ. ಅಂತಹ ಒಂದು ಪ್ರಬುದ್ಧ ವ್ಯಕ್ತಿಗಳ ಜೊತೆಯಲ್ಲಿ, ವ್ಯಕ್ತಿತ್ವಗಳ ಜೊತೆಯಲ್ಲಿ ಒಡನಾಟ ಯಾವಾಗಲೂ ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಅದು ನಮ್ಮ ಜೀವನಕ್ಕೆ ಒಂದು ಮೆರುಗು. ನಾವು ಪ್ರಪಂಚದಲ್ಲಿ ಕಲಿತಾ ಹೋಗ್ತೀವಂತೆ, ಕೊನೆ ಉಸಿರಲ್ಲಿರೋವರೆಗೂ ಕಲಿತಾ ಹೋಗ್ತಾರೆ. ಹಾಗೆ ಕಲಿಯುವಾಗ ಎಷ್ಟೊಂದು ಜನ, ಒಳ್ಳೊಳ್ಳೆಯ ಜನ ನಮಗೆ ಸಿಗ್ತಾ ಹೋಗ್ತಾರೆ. ಆ ಒಳ್ಳೆಯ ಜನ ಪ್ರತಿ ಸಾರಿ ಸಿಕ್ಕಾಗ ನನಗೆ ಅನಿಸುತ್ತೆ, ನಾವು ಎಲ್ಲೋ ಒಂದು ರೀತಿ ಅದೃಷ್ಟ ಮಾಡಿದ್ವಿ, ಅದಕ್ಕೆ ಹೋಗಿ ಅದು ಎಲ್ಲೋ ಒಂದು ರೀತಿಯ ಅವರದೊಂದು ಒಳ್ಳೆಯತನವನ್ನು ನಾವು ಪಡಿತಾ ಹೋಗ್ತೇವೆ. ಸೊ ಹಾಗಾಗಿ ಅಂತಹ ಒಳ್ಳೆಯ ಜನರಿಂದ ನಮ್ಮ ಸಮಾಜ ನಿರ್ಮಾಣ ಆಗ್ತದೆ, ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ಅದೇ ರೀತಿ ನಮ್ಮ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದಂಥ ನವರಾತ್ರಿಯ ಶುಭ ದಿನ. ನಾಡಹಬ್ಬ, ನವರಾತ್ರಿಯ
ಮಹಾತಾಯಿಯನ್ನು ಸ್ಮರಣೆ ಮಾಡೋ ದಿವಸ. ನವರಾತ್ರಿಯಲ್ಲಿ ನಮ್ಮ ಪಬ್ಲಿಕ್ ಎಕ್ಸ್‌ಪ್ರೆಸ್ ಅಂತೇಳಿ ನಮ್ಮ ನಾಗವರು ಕೂಡ ಭಾಳ ಯಶಸ್ವಿಯಾಗಿ ಸ್ವಂತ ದುಡಿಮೆ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಅವ್ರ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ಅವರ ಸ್ನೇಹಿತಗಳ ಆಶೀರ್ವಾದ, ನಮ್ಮ ಜಿಲ್ಲೆಯ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಸ್ನೇಹಿತರು ಎಲ್ಲ ಸೇರಿಕೊಂಡು ನೂತನವಾಗಿ ಪ್ರಾರಂಭ ಮಾಡ್ತಾ ಇರುವಂತಹ ಈ ಪಬ್ಲಿಕ್ ಎಕ್ಸ್‌ಪ್ರೆಸ್ ಭಾಳ ಚೆನ್ನಾಗಿ ಮೂಡಿಬರಲಿ. ನಮ್ಮ ಹಾಸನ ಇತಿಹಾಸ, ರಾಜ್ಯದ ಅನೇಕ ಆಗುವುಗಳನ್ನ ಭಾಳ ಪ್ರಾಮಾಣಿಕವಾಗಿ ಪ್ರಸಾರ ಮಾಡಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ, ಯಾವ ಆಕಾಂಕ್ಷೆ ಇಟ್ಕೊಂಡು ಸೇವೆ ಮಾಡಬೇಕು ಅಂತೇಳಿ ಈ ಒಂದು ಪಬ್ಲಿಕ್ ಎಕ್ಸ್‌ಪ್ರೆಸ್ಸನ್ನು ಅವರು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅವರ ಸ್ನೇಹಿತರು, ತಂದೆ ತಾಯಿಗಳು, ಬಂದಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಸದಾಕಾಲ ಇವ್ರ ಮೇಲೆ ಇರಲಿ ಅಂತ ನಾನು ಕೂಡ ತುಂಬದಿಂದ ಹಾರೈಸ್ತೇನೆ. ವೇದಾಂತ ವಿಜ್ಞಾನ ಹಿನ್ನೆಲೆ ಮೇಲೆ ನಮ್ಮ ನಾಗರಾಜ್ ಅವರ ಚಾನಲ್ಲು ಏನು ಪಬ್ಲಿಕ್ ಎಕ್ಸ್‌ಪ್ರೆಸ್ ಅಂತ, ಪಬ್ಲಿಕ್ ಅಂತಂದ್ರೆ ಎಲ್ಲರನ್ನೂ ಮೆಚ್ಚಿಸುವಂಥ, ಎಲ್ಲರಿಗೂ ಬೇಕಾಗಿರುವಂಥ ಪಬ್ಲಿಕ್. ಸೊ ಆ ಪಬ್ಲಿಕ್ ಸರ್ವಿಸ್ ಹೇಗಿರಬೇಕು ಅಂತಂದರೆ ಗ್ರಾಮೀಣ ಭಾಗದಿಂದ ಹಿಡಿದು ಮೇಲೆ ಅಧಿಕಾರಿ ಮಟ್ಟದವರೆಗೂ ಕೂಡ ಒಂದು ಆಡಳಿತಾತ್ಮಕವಾಗಿ, ಕಾನೂನಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅದು ಪಬ್ಲಿಕ್ಕಿಗೆ ವಿಷಯವನ್ನು, ಸತ್ಯವನ್ನು ತೆರೆದಿಡುವಂಥ ಚಾನಲ್ ಆಗಿ ಪರಿವರ್ತನೆ ಆಗಬೇಕು, ಚಾನಲ್ ಆಗಿ ಬೆಳಿಬೇಕು, ಆ ಚಾನಲ್ ಮನೆ ಮನೆ ಮಾತಾಗಬೇಕು. ಆ ಹಿನ್ನೆಲೆ ಮೇಲೆ ಪ್ರತಿಯೊಬ್ಬರು ಕೂಡ ಚಾನಲ್ ರಿಮೋಟ್ ಹಿಡ್ಕೊಂಡ ತಕ್ಷಣ ಪಬ್ಲಿಕ್ ಎಕ್ಸ್‌ಪ್ರೆಸ್ ಆನ್ ಮಾಡಪ್ಪ ಅನ್ನೋ ಮಟ್ಟಕ್ಕೆ ಆ ಚಾನಲ್ ಮನೆ ಸುದ್ದಿ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಆ ಕೆಲಸವನ್ನು ಆಗಬೇಕು. ಅಷ್ಟು ಸತ್ಯವಾಗಿರುವಂಥ, ನಿಖರವಾದಂಥ, ದಿಟ್ಟವಾದಂಥ ಸೇವೆಯನ್ನು ಮತ್ತು ಅಷ್ಟೇ ನ್ಯೂಸನ್ನು, ವಿಷಯಗಳನ್ನು ಜನಕ್ಕೆ ಮುಟ್ಟಿಸುವಂಥ ಕೆಲಸ ಆಗಲಿ ಅನ್ನುವಂಥದ್ದು. ಬಹುಶಃ ನಮ್ಮ ಹಾಸನ ಜಿಲ್ಲೆ ಸೌಹಾರ್ದಯುತವಾಗಿರುವಂಥ ಒಂದು ಜಿಲ್ಲೆ. ಬಹುಶಃ ಇಲ್ಲಿ ನೋಡಿ ನಾವು ಬಂದ ತಕ್ಷಣ ನಮ್ಮ ಮಂಜುನಾಥ್ ಅವ್ರನ್ನ ಕೇಳಿದ್ರು, ಗಣಪತಿ ಎಲ್ಲ ಬಿಟ್ಟಾಯ್ತಾ ಅಂತೇಳಿ. ಯಾಕೆಂದರೆ ಇವತ್ತು ನಮ್ಮ ಗಣಪತಿ ಅನ್ನುವಂಥದ್ದು ಅದು ಧಾರ್ಮಿಕತೆ ಅನ್ನೋದಕ್ಕಿಂತ ಬಹುಶಃ ಪೊಲೀಸರೇ ಹೆಚ್ಚಿಗೆ ಸೇರಿಕೊಳ್ಳುವಂಥ ಒಂದು ಕಾರ್ಯಕ್ರಮಗಳಾಗ್ತಾ ಇದೆ. ಅಂದರೆ ಧಾರ್ಮಿಕತೆ ಅನ್ನೋಂಥದ್ದನ್ನು ನಾವು ಇವತ್ತು ಬದಲಾವಣೆ ಮಾಡಿಕೊಂಡಿದ್ದೇವೆ. ಆದರೆ ವ್ಯತಿರಿಕ್ತವಾಗಿ ಹಾಸನ ಜಿಲ್ಲೆದೊಳಗಡೆ ಸೌಹಾರ್ದಯುತವಾಗಿ ಎಲ್ಲರೂ ಬದುಕ್ತಾ ಇರುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆ ಮೇಲೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಒಂದೊಂದು ರೀತಿಯಲ್ಲಿ, ಮೊನ್ನೆ ನಮ್ಮ SL ಭೈರಪ್ಪನವ್ರದ್ದು, ಸ್ವಾತಂತ್ರ್ಯ ಹೋರಾಟ ಶಿವಪ್ಪನವ್ರದ್ದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ವಿ ಮೇಡಮ್. ಸೊ ಆ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಹಾಸನ ಜಿಲ್ಲೆ ವಿಶೇಷವಾದ ಒಂದೊಂದು ಹೆಸರಿಗೆ, ಒಂದೊಂದು ಕೆಲಸಕ್ಕೆ, ಒಬ್ಬ ಮಹಾತ್ಮರಿಗೆ ಅದು ಹೆಸರುವಾಸಿಯಾದಂಥ ಜಿಲ್ಲೆ ಅಂತೇಳಿ. ಅಂತಹ ಜಿಲ್ಲೆಯದೊಳಗೆ ಇವತ್ತು ಇಂಥ ಒಂದು ಪಬ್ಲಿಕ್ ಎಕ್ಸ್‌ಪ್ರೆಸ್ ಚಾನಲ್ ಓಪನ್ ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಖುಷಿಯನ್ನು ತಂದಿದೆ, ಸಂತೋಷವನ್ನು ತಂದಿದೆ. ಎಲ್ಲರಿಗೂ ಕೂಡ ಇದು ಚಾನಲ್ಲು ಮನೆ ಮಾತಾಗಿ ಬೆಳೀಲಿ. ನಾಗರಾಜ್ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಇವತ್ತೇನು ಸಣ್ಣ ಆಫೀಸಲ್ಲಿ ಶುರು ಮಾಡಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಆಫೀಸ್ ಆಗಿ ಪರಿವರ್ತನೆ ಆಗಿ ಅವರು ಇನ್ನೂ ವಿಸ್ತಾರ ಆಗ್ತಾ ಹೋಗಲಿ ಎನ್ನುವಂಥದ್ದನ್ನು ಬಹುಶಃ ಆ ನಿಟ್ಟಿನಲ್ಲಿ ನಾವಾದರೂ ಕೂಡ ಭಾವಿಸಿಕೊಂಡು ನಮ್ಮ ಪುಷ್ಪಗಿರಿ ಆಶೀರ್ವಾದ, ಕ್ಷೇತ್ರದ ಆಶೀರ್ವಾದ, ನಮ್ಮ ಆಶೀರ್ವಾದ ಅವರಿಗೆ ಸದಾ ಇರುತ್ತೆ ಯಾವತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಬಾಳ ಗೋಪಾಲಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಆಗಿರಿ ಸರ್, ಆಗಿರಿ ಹತ್ರ ಬನ್ನಿ, ಈ ಕಡೆ ಹತ್ರ ಬನ್ನಿ. ಎಲ್ಲ ಹೆಣ್ಮಕ್ಳು ಬನ್ನಿ, ಮನೆಯವರು ಬನ್ನಿ. ಜನಪ್ರಿಯತೆ ಹೊಂದಿನ ಚಾನಲ್ ಒಳ್ಳೆಯದಾಗಿ ಚಾನಲ್ ಯಶಸ್ವಿಯಾಗಿ ಜನಪ್ರಿಯತೆಯನ್ನು ಸರಿ ಕಡೆ ನೋಡಿಲ್ಲ. ಸ್ಮೈಲ್ ಇಲ್ಲಿ ಹಾಗೆ ರೀ ಸರ್, ಸ್ಮೈಲ್ ಇಲ್ಲಿ ಮುಚ್ಚಿಬಿಡಿ. ಹತ್ರ ಬನ್ನಿ ಸರ್. ಹಾಸನದಲ್ಲಿ ವಾರ್ಷಿಕ ಸಂಪ್ರದಾಯದಂತೆ ವಿಜಯದಶಮಿ ಹಬ್ಬವನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು.
ಹಬ್ಬದ ವಿಶೇಷ ಕಾರ್ಯಕ್ರಮ ಸಾಲುಗಾಮೆ ರಸ್ತೆಯ ಬನ್ನಿ ಮಂಟಪದಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ರಾಜಮನೆತದ ಸಂಪ್ರದಾಯವನ್ನು ಅನುಸರಿಸಿ ನಟೇಶ್ ಅರಸು ಬನ್ನಿ ಕಡಿಯುವ ಮೂಲಕ ಹಬ್ಬದ ಉತ್ಸವವನ್ನು ಉದ್ಘಾಟಿಸಿದರು. ಈ ವೇಳೆ ತಾಲೂಕು ತಹಶೀಲ್ದಾರ್ ಗೀತಾ ಸಿಜಿ ಮಾತನಾಡಿ 5 ದೇವರ ಸಮ್ಮುಖದಲ್ಲಿ ಬನ್ನಿ ಕಡಿಯುವ ಮೂಲಕ ವಿಜಯದಶಮಿ ಹಬ್ಬವನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಲಾಗಿದೆ. ಹಬ್ಬದ ಪ್ರಮುಖ ವಿಶೇಷವೆಂದರೆ ಬನ್ನಿ ಕಡಿಯುವ ಸಂಪ್ರದಾಯ. ಇದು ಪುರುಷಾರ್ಥ, ಧೈರ್ಯ ಮತ್ತು ಶಕ್ತಿ ಪ್ರತೀಕವಾಗಿ ಪರಂಪರೆಯಿಂದ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿ ಬಂದಿದೆ. ಹಬ್ಬದ ಮೂಲಕ ಸಂಸ್ಕೃತಿ, ಪರಂಪರೆ ಮತ್ತು ಆಚಾರ ವಿಚಾರಗಳ ಜಾಗೃತಿ ಜನರಿಗೆ ತಲುಪಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಸನದ ರಾಜವಂಶಸ್ಥರು, ಕುಟುಂಬದವರು, ಬಂಧು ಮಿತ್ರರು ಮತ್ತು ಭಕ್ತಾದಿಗಳು ಪಾಲ್ಗೊಂಡು ಹಬ್ಬದ ಉತ್ಸವಕ್ಕೆ ಶೋಭೆ ನೀಡಿದರು. ವಿಜಯದಶಮಿ ಪ್ರಯುಕ್ತ ಪ್ರತಿ ವರ್ಷದಂತೆ ಸಾಲುಗಾಮೆ ರಸ್ತೆಯಲ್ಲಿರುವಂತಹ ಮಾರನವಮಿ ಮಂಟಪದಲ್ಲಿ ಬನ್ನಿ ಕಡಿಯಲಾಯಿತು. ಇದು 5 ದೇವರ ಸಮ್ಮುಖದಲ್ಲಿ ಇಂದು ಯಶಸ್ವಿಯಾಗಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ದೇವರ ಪ್ರೀತಿಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಸಂಪ್ರದಾಯದಂತೆ ವಿಜಯದಶಮಿ ದಿನ ಬಂದು ಬನ್ನಿ ಮಂಟಪದಲ್ಲಿ ಬಾಳೆಕಂದನ ಹೊಡೆದು ಯಶಸ್ವಿಯಾಗಿದೆ. ಇದು ಈ ಥರ ಮಾಡ್ತಾ ಇರೋದು ಇದು 35ನೇ ವರ್ಷ. ಈ 35 ವರ್ಷಗಳಿಂದಲೂ ಶ್ರದ್ಧಾಭಕ್ತಿಯಿಂದ ಮಾಡಿ 10 ದಿನಗಳು ಮನೆಗಳಲ್ಲಿ ಕತ್ತಿ ಪೂಜೆಯನ್ನು ಮಾಡಿ ಕೊನೆಯದಾಗಿ ವಿಜಯದಶಮಿ ದಿನ ಉಪವಾಸ ಇದ್ದು ಇಲ್ಲಿ ಬಂದು ಬಾಳೆಕಂದನ ಕತ್ತರಿಸೋದು ಸರ್ವಸಾಮಾನ್ಯವಾಗಿದೆ. ಸ್ವಚ್ಛತೆ ಎಂದರೆ ಕೇವಲ ಒಂದು ದಿನದ ಆಚರಣೆ ಇಲ್ಲ, ಅದು ಪ್ರತಿಯೊಬ್ಬರ ಪ್ರತಿದಿನದ ಜವಾಬ್ದಾರಿ ಎಂದು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದರು. ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಪ್ರಯುಕ್ತ ಗುರುವಾರ ಹಾಸನ ನಗರದ ಡೈರಿ ವೃತ್ತದಲ್ಲಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಅಕ್ಟೋಬರ್ 2ಕ್ಕೆ ಮಾತ್ರ ಸೀಮಿತವಾಗದೆ ವಾರದಲ್ಲಿ ಒಂದು ದಿನವಾದರೂ ನಾವೆಲ್ಲರೂ ಸೇರಿ ಶ್ರಮದಾನ ಮಾಡಬೇಕು. ಪೌರ ಕಾರ್ಮಿಕರ ಮೇಲೆಯೇ ಸಂಪೂರ್ಣ ಜವಾಬ್ದಾರಿ ಬಿಟ್ಟರೆ ಸಾಲದು. ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಶ್ರಮದಾನ ಮಾಡಿದರೆ ಮಾತ್ರ ಗಾಂಧೀಜಿ ಬಯಸಿದ ಸ್ವಚ್ಛ ಭಾರತದ ಕನಸು ನನಸಾಗುತ್ತದೆ ಎಂದರು. ಇವತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅಂಗವಾಗಿ ಇವತ್ತು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳು ಆದಂತಹ ನಮ್ಮ ಲತಾ ಕುಮಾರಿ ಮೇಡಮ್ ಅವರು, ನಮ್ಮ DCF ಅವರಾದಂತಹ ಸೌರಭ್ ಅವರು ಹಾಗೂ ನಮ್ಮ ಮಹಾಪೌರಾದಂತಹ ಗಿರೀಶ್ ಅಣ್ಣ ಅವರು, ನಮ್ಮ ಎಲ್ಲ ಕಮಿಷನರ್ ಆಗಿರ್ಬೋದು, ನಮ್ಮೆಲ್ಲ ನಗರ ಪಾಲಿಕೆಯ ಕಾರ್ಮಿಕರು ಎಲ್ಲ ಸೇರಿ ಇವತ್ತೊಂದು ಶ್ರಮದಾನವನ್ನ ಮಾಡ್ತಾ ಇದ್ವಿ. ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ 2ಕ್ಕೆ ಸೀಮಿತವಾಗಬಾರ್ದು. ಪ್ರತಿದಿನ ನಮ್ಗೆ ಆಗುವಷ್ಟು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರಾಗ್ಬೋದು, ಪ್ರತಿದಿನ ಅವ್ರ ಕೈಲಾಗುವಂತಹ ಶ್ರಮದಾನವನ್ನ ಮಾಡಬೇಕು. ಯಾಕಂದ್ರೆ ಅದು ಗಾಂಧೀಜಿಯವರ
ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿಯಾಗಿತ್ತು. ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಇದ್ದಷ್ಟೇ ನಾವೆಲ್ಲ ಆರೋಗ್ಯವಾಗಿರೋ ಕಾರಣ. ಹಾಗಾಗಿ ಮನವಿ ಮಾಡ್ತೀನಿ, ಇದೇ ರೀತಿ ಪ್ರತಿದಿನ ನಾವು ಶ್ರಮದಾನವನ್ನು ಮಾಡೋಣ ಅಂತ. ನಾವು ನಮ್ಮ ಜಿಲ್ಲಾಧಿಕಾರಿಗಳದೇ ಮಾತಾಡಿದ್ವಿ, ವಾರದಲ್ಲಿ ಒಂದು ಬಾರಿ ಆದ್ರೂ ನಾವೆಲ್ಲ ಸೇರಿ ಒಂದು ಶ್ರಮದಾನವನ್ನ ಪ್ರತಿ ಎಲ್ಲೆಲ್ಲಿ ಐತಿ ಕಸ ದಟ್ಟಣೆ ಜಾಸ್ತಿ ಮಾಡುವಂತ ಇದ್ವಿ. ಇವತ್ತು ಮಾಡಿದ್ವಿ. ಎಲ್ರಿಗೂ ಗಾಂಧಿಜಿಯವರ ತತ್ವ ಸಿದ್ಧಾಂತನ ಪಾಲನೆಯನ್ನ ಮಾಡೋಣ. ಅವರು ಶಾಂತಿ ದೂತರು, ಮತ್ತೆ ಅವರು ಯಾವತ್ತೂ ಸ್ವಚ್ಛತೆಗೆ ಕೊಟ್ಟಿದ್ದಂಥವ್ರು. ಹಾಗಾಗಿ ಅವರ ತತ್ವಸಿದ್ಧಾಂತ ಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ನಮ್ಮ ಮನೆನೇ ಹೇಗೆ ಇಟ್ಕೋತೀವೋ ಅದೇ ತರ ನಗರಗಳನ್ನ ಸ್ವಚ್ಛಗೊಳಿಸಬೇಕು. ಮನೆ, ನಗರ ಇರ್ಬೋದು, ನಮ್ ಸುತ್ತಮುತ್ತ ಇರುವಂತಹ ಪರಿಸರ ಜಾಗ ಇರ್ಬೋದು, ನಮ್ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ನಾವು ನಮ್ಮ ಮೈನ ನಾವ್ ಎಷ್ಟು ಶುಚಿತ್ವವಾಗಿ ಕಾಪಾಡ್ಕೊಂತೀವಿ, ನಾವ್ ಹೇಗ್ ದಿನ ಸ್ನಾನ ಮಾಡ್ತೀವಿ, ನಾವ್ ಹೇಗೆ ದಿನ ನಮ್ಮ ಮಕ್ಳಿಗೆಲ್ಲ ನಾವು ಸ್ನಾನ ಮಾಡಿಸಿ, ಅದೇ ರೀತಿ ಸ್ವಚ್ಛತೆ ಮಾಡುದು ನಮ್ಮೆಲ್ಲರ ಜವಾಬ್ದಾರಿ. ಅದು ಬರೀ ಪೌರ ಕಾರ್ಮಿಕರ ಜವಾಬ್ದಾರಿ ಅಂತ ನಾವು ಬಿಡಬಾರ್ದು. ನಮ್ಮೆಲ್ಲರ ಜವಾಬ್ದಾರಿ. ಪೌರ ಕಾರ್ಮಿಕರು ಒಂದು ಅಂಗ ಅಷ್ಟೇ, ಸರ್ಕಾರದ ಒಂದು ಅಂಗ, ಆದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಆದ್ರೆ ಇವತ್ತು ಪೌರ ಕಾರ್ಮಿಕರ ಕೆಲಸಕ್ಕೆ ನಾವೆಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಅವ್ರ ಜೊತೆ ನಾವು ಸೇರಿ ಶ್ರಮದಾನವನ್ನ ಕೆಲಸವನ್ನ ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಲತಾಕುಮಾರಿ ಮಾತನಾಡಿ, ಮೂಲದಲ್ಲಿಯೇ ಕಸದ ಬೇರ್ಪಡಿಕೆ ಮುಖ್ಯ. ಪ್ಲಾಸ್ಟಿಕ್, ಒಣಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿದ್ದಲ್ಲಿ ಪೌರ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ. ರಸ್ತೆ, ಕೆರೆ ಪಕ್ಕದಲ್ಲಿ ಕಸ ಎಸೆಯದೆ ನಾಗರಿಕರು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಮನವಿ ಮಾಡಿದರು. ಸಂಭ್ರಮದಿಂದ ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದ್ದಾವೆ ದೇಶದಾದ್ಯಂತ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ನಮ್ಮ ಎಲ್ಲ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂಡಿ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇಂದಿನ ವಿಶೇಷತೆ ಅಂದ್ರೆ ನಾವು ಇಂದು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲೂ ಸೆಗ್ರಿಗೇಷನ್ ಅಟ್ ಸೋರ್ಸ್ ಅಂದ್ರೆ ನಾವು ಯಾವುದೇ ಕಸವನ್ನ ಅದರ ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಬೇಕು. ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್. ಈಗ ನಾನು ನೋಡಿದ ಹಾಗೆ ಪ್ಲಾಸ್ಟಿಕ್ ಮತ್ತೆ ಒಣ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಬಾಗಲಿ ತುಂಬಿಕೊಂಡು ನಂತರ ಅದನ್ನ ಬೇರ್ಪಡಿಸಲಿಕ್ಕೆ ಹೊರಡ್ತಾ ಇದ್ರು. ಅದು ನಾವು ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಿದಲ್ಲಿ, ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಿದಲ್ಲಿ ಅದು ಅನುಕೂಲ ಆಗುತ್ತೆ. ಇವರೆಲ್ಲರೂ ತುಂಬಾ ಸಹಕಾರ, ನಮ್ಮ ಎಲ್ಲ ಸಫಾಯಿ ಕರ್ಮಚಾರಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಜೊತೆಯಲ್ಲಿ ಇದ್ದಾರೆ ಅವರು, ಅಭಿನಂದನೆಗಳನ್ನ ಹೇಳ್ತಾನೆ. ನಮ್ಮ ನಗರಗಳು ಸ್ವಚ್ಛವಾಗಿರ್ಲಿಕ್ಕೆ, ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಇವರೇ ಕಾರಣ. ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ನಾನು ಎಲ್ಲರ ಜನತೆಗೆ ಹೇಳೋದು ಇಷ್ಟೇ ಅಂದ್ರೆ, ದಯವಿಟ್ಟು ಕಸವನ್ನ ಎಲ್ಲಂದ್ರೆ ಅಲ್ಲೇ ಎಸಿಬೇಡಿ. ಅದರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ, ಕೆರೆ ಪಕ್ಕಗಳು, ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ. ರಸ್ತೆಗಳು ನಮ್ಮ ಆಸ್ತಿ, ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಸಹ ನಾಗರಿಕರ ಕರ್ತವ್ಯ. ದಯವಿಟ್ಟು ಕಸವನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಗಳಲ್ಲಿ ಎಸೆಯುವುದನ್ನ ಮೊದಲು ನಿಲ್ಲಿಸಿ. ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರೆಯಿರಿ, ದೇಶ ಪ್ರೇಮವನ್ನ ಮೆರೆಯಿರಿ. ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾತನಾಡಿ, ಡೈರಿ ವೃತ್ತದಿಂದ ರೈಲ್ವೆ ನಿಲ್ದಾಣದವರೆಗೆ ಕಸ ತೆರವುಗೊಳಿಸುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ ಎಂದು ಹೇಳಿದರು. ಸ್ವಚ್ಛತೆ ವಿಷಯದಲ್ಲಿ ಸಮಾಧಾನ ಮಾಡೋದು ಒಂದು ತೀರ್ಮಾನ ಮಾಡಿ, ಡೈರಿ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ಕಸ ಸ್ವಚ್ಛತೆಯನ್ನು ಕ್ಲೀನ್ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿದ್ದಾರೆ. ಮಾನ್ಯ ಉಪಮಹಾಪೌರರು ಹಾಗೂ ಹಾಸನ ನಗರಸಭೆಯ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ಹಾಗೂ ಕ್ಲೀನ್ ಮಹಿಳೆಯರೆಲ್ಲ ಸೇರಿಕೊಂಡು ಏನು ಸ್ವಚ್ಛತೆ ಕಡೆಗೆ ಹಾಸನವನ್ನು ಸ್ವಚ್ಛತೆ ಮಾಡಿ ಅದರ ಒಂದು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಧಾನ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹಾಸನ ಮಹಾನಗರ ಪಾಲಿಕೆಗೆ ಸ್ವಚ್ಛತೆಗೆ ಜನಗಳ ಕಡಿಮೆ ಇರೋದನ್ನ ಅವರು ಮನವರಿಕೆ ಮಾಡಿಕೊಟ್ಟು ಇವತ್ತು ಅದಕ್ಕೆ ಜನಗಳು ಕೊಡ್ತೀವಿ, ಪೌರ ಕಾರ್ಮಿಕರನ್ನ ಎಕ್ಸ್ಟ್ರಾ ಕರ್ಮ ಕಾರ್ಮಿಕ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಸಾರ್ವಜನಿಕರಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದರೆ, ತಮ್ಮ ಮನೆಯ ಬಾಗಿಲಿಗೆ ಆಟೋ ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳು ಬರುತ್ತೆ. ಅವುಗಳು ದಯವಿಟ್ಟು ಮನೆಯಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು, ಒಣ ಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ಮನೆ ಬಾಗಿಲಿಗೆ ಬರುವಂಥ ಆಟೋ ಟಿಪ್ಪರ್ಗಳಿಗೆ ಕಸವನ್ನು ಹಾಕಬೇಕು ಅಂತ ಕೇಳಿಕೊಳ್ಳುತ್ತಾ, ಯಾರೂ ಸಹ ಕಸವನ್ನು ಬ್ಲಾಕ್ ಸ್ಪಾಟ್ಗಳಲ್ಲಿ ಎಲ್ಲೂ ಹಾಕಬಾರ್ದು ಅಂತ ಕೇಳ್ಕೊಳ್ತೀವಿ. ಕಾರಣ ನಮ್ಮ ಮನೆಯ ಕಸವನ್ನು ಟ್ರ್ಯಾಕ್ಟರ್ಗಳು, ಆಟೋ ಟಿಪ್ಪರ್ಗಳಿಗೆ ಹಾಕಿದರೆ ನಮ್ಮ ಪರಿಸರ ಕ್ಲೀನಾಗಿರುತ್ತೆ, ನಮ್ಮ ನಗರ ಕ್ಲೀನಾಗಿರುತ್ತೆ, ನಮ್ಮ ಊರು ಕ್ಲೀನಾಗಿರುತ್ತೆ. ಹಾಗಾಗಿ ಈ ಸ್ವಚ್ಛತೆಗೆ
ತಾವುಗಳು ಸಾರ್ವಜನಿಕರು ಸಹಕಾರ ಕೊಡಬೇಕು. ನಮ್ಮ ಮನೆ ಬಾಗಿಲಿಗೆ ಬಂದಂತಹ ಆಟೋ ಟಿಪ್ಪರ್ಗೆ ಕಸವನ್ನು ಹಾಕುವುದರ ಮೂಲಕ ನಗರವನ್ನು ಸ್ವಚ್ಛವಾಗಿಡಲು ನಾವೆಲ್ಲರೂ ಸಹ ಶ್ರಮಿಸೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಸಿಬ್ಬಂದಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಬೇಲೂರು ಹಾಸನ ರಾಷ್ಟ್ರೀಯ ಹೆದ್ದಾರಿ 373ರ ಹಗರೆ ಗ್ರಾಮದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿರುವ ಹಂದಿ ಮಾಂಸದ ಅಂಗಡಿಗಳು ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟು ಮಾಡುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯ ತೋರುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಗರೆ ಗ್ರಾಮದಲ್ಲಿ ಪ್ರಸಿದ್ಧ ದೇವಿರಮ್ಮ ದೇವಾಲಯ ಇರುವುದರಿಂದ ಭಕ್ತರು ಹರಕೆಯಾಗಿ ಹಂದಿ ಕೋಳಿ ಸಮರ್ಪಿಸುತ್ತಾರೆ. ಈ ಹಿನ್ನೆಲೆ ಕೆಲವರು ರಸ್ತೆ ಬದಿಯ ಸರ್ಕಾರಿ ಜಾಗದಲ್ಲಿ ಶಾಶ್ವತ ಶೆಡ್ಗಳನ್ನು ನಿರ್ಮಿಸಿ ಹಂದಿ ಮಾಂಸದ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಮಾರ್ಗವು ಈಗಾಗಲೇ ಅಪಘಾತ ವಲಯವಾಗಿದ್ದು ಅಕ್ರಮ ಶೆಡ್ಗಳಿಂದ ವಾಹನ ಸಂಚಾರ ಇನ್ನಷ್ಟು ಅಪಾಯಕಾರಿಯಾಗಿ ಪರಿಣಮಿಸಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ಪ್ರದೇಶದಲ್ಲಿ 10ಕ್ಕೂ ಹೆಚ್ಚು ಹಂದಿ ಮಾಂಸ ಅಂಗಡಿಗಳಿದ್ದು ಕೆಲವರು ತಮ್ಮ ಖಾಸಗಿ ಜಾಗದಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ. ಉಳಿದವರು ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ಅಂಗಡಿ ಕಟ್ಟಿಕೊಂಡಿದ್ದಾರೆ. ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಹೆದ್ದಾರಿಯಲ್ಲಿ ಈ ಅಕ್ರಮ ಶೆಡ್ಗಳಿಂದ ಸಂಚಾರ ಅಡಚಣೆ, ಅಪಘಾತಗಳ ಭೀತಿ ಉಂಟಾಗಿದೆ. ಕರಾವೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಹಾಗೂ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಕಣ್ಣಿದೆ, ಆದರೆ ನೋಡಲು ಮನಸ್ಸಿಲ್ಲ. ಅಕ್ರಮ ಶೆಡ್ಗಳಿಂದ ಆಗುತ್ತಿರುವ ಸಾವು ನೋವುಗಳು ಇವರಿಗೆ ಕಾಣುತ್ತಿಲ್ಲವೇ? ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ. ಶೆಡ್ ತೆರವುಗೊಳಿಸಿದ್ದರೆ ನಾವು ರಸ್ತೆ ಮಧ್ಯೆ ಕುಳಿತು ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಹಾಸನ ಮತ್ತು ಬೇಲೂರು NH ರಸ್ತೆ ಏನಿದೆ, ಈ ರಸ್ತೆಯ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ಒಂದು ರಸ್ತೆ. ಅದ್ರ ಜೊತೆ ಪ್ರವಾಸೋದ್ಯಮ ಅಂದ್ರೆ ಬೇಲೂರಿನಲ್ಲಿ ಪ್ರವಾಸೋದ್ಯಮ ಡ್ಯಾಮ್ ಇದೆ, ಎಚ್ ಡ್ಯಾಮ್ ಇದೆ. ಅದ್ರ ಜೊತೆ ವಿಶ್ವವಿಖ್ಯಾತ ದೇವಸ್ಥಾನ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಈ ರಸ್ತೆನಲ್ಲಿ NH ರಸ್ತೆನಲ್ಲಿ ಈ ಒಂದು ಊರಲ್ಲಿ ಗ್ರಾಮ ಪಂಚಾಯತಿ ಇಲ್ವಾ? ಯಾಕಪ್ಪ ಅಂದ್ರೆ ತಾಲೂಕು ಸಂಬಂಧಪಟ್ಟಂತೆ ಇವ ಇಲ್ವಾ? ಸಂಬಂಧಪಟ್ಟ NH ಅಧಿಕಾರಿ ಇಲ್ವಾ? ತಾಲೂಕು ಆಡಳಿತ ಇಲ್ವಾ? ನೋಡಿ ರಸ್ತೆನಲ್ಲಿ ಎಷ್ಟು ಹೋಲ್ಸೇಲ್ ಅಂಗಡಿಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿ ಹಂದಿಗಳನ್ನ ಯಾರ ಮನೆ ಜಾಗ ಇದು? NH ರಸ್ತೆಯಲ್ಲಿ ಈ ಹಂದಿ ಮಾರಾಟಗಳನ್ನ ಹಾಕೊಂಡಿದಾರಲ್ಲ, ಇವರಿಗೆ ಮಾನ ಮರ್ಯಾದಿಲ್ವಾ ಅಧಿಕಾರಿಗಳಿಗೆ? ಅವ್ರಿಗೇನು ಏನು ಒಟ್ಟಿಗೆ ಏನ್ ತಿಂತಾರಂತ ನಮಗೆ ಅರ್ಥ ಆಗ್ತಿಲ್ಲ. ಇದು 108 ಪ್ರಾಣ ಹಾನಿಗಳಾಗಿದ್ದಾವೆ. ಇಲ್ಲಿ ಅಚ್ಚುಕಟ್ಟಾಗಿದೆ. ಇಲ್ಲೊಂದು ವಿಶ್ವವಿಖ್ಯಾತ ದೇವಾಲಯ ಇದೆ, ದೇವಿರಮ್ಮ ದೇವಸ್ಥಾನ ಇದೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ. ಎಲ್ಲಿ ಅನಾಹುತಗಳು, 108 ಅನಾಹುತಗಳಿದೆ. ಇದು ಜವಾಬ್ದಾರಿ ಯಾರು? ಈ ಕೂಡ NH ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗ್ತದೆ. ಇಲ್ಲಿ ಸಂಬಂಧಪಟ್ಟಂತ ಯಾರೇ ಈ ಗುಡಿಸುಗಳಿದೆ ಆ ಗುಡಿಸುಗಳನ್ನ ತೆರವು ಮಾಡಿಕೊಡ್ಬೇಕು. ತೆರವು ಮಾಡಿಕೊಡ್ಲಿಲ್ಲ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ಆಗ್ತೀವಿ. ನೋಡಿ ಇಷ್ಟು ಯಾವ ಬೋರ್ಡ್ಗಳು ಇರಲಿಲ್ಲ. 150 ರೂಪಾಯಿ, 180 ರೂಪಾಯಿ, 160 ರೂಪಾಯಿ ಅಂತ ಬೋರ್ಡ್ ಹಾಕೊಂಡಿವ್ರು ಜನಗಳನ್ನ ದಿಗ್ಭ್ರಮೆ ಮಾಡ್ತಾರೆ, ದಾರಿ ತಪ್ಪಿಸ್ತಿದ್ದಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟನ, ಇಲ್ಲಿ ಏನು ಹಂದಿ ಗುಡ್ಲುಗಳಿದಾವೆ, ಇಲ್ಲಿ ಯಾರು ನಮ್ಮ ಮನೆ ಜಾಗ, ನಮ್ಮ ಅಪ್ಪನ ಮನೆ ಜಾಗ ಅನ್ಕೊಂಡು ಇಲ್ಲಿ ಬಾಡಿಗೆ ತಗೊಳ್ಳೋದು, ಅವ್ರ ಹತ್ರ ಅಡ್ವಾನ್ಸ್ ತಗೊಳ್ಳೋದು. ರಸ್ತೆ ರೀ ಇದು, NH ರಸ್ತೆ ಯಾರೇ ಬಾಡಿಗೆ ತರ್ತಾರೆ? ಯಾರ ಮನೆ ಜಾಗ ಅಂದ್ರೆ ಇದು? ನಾವು ಕೇಳೋದಿಷ್ಟನೇ, ಈಗ ಈ ಕೂಡಲೇ ಇಲ್ಲಿರ್ತಕ್ಕಂಥ ಹಂದಿಗೂಡನ್ನ ತೆರವುಗೊಳಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಸಂಬಂಧಪಟ್ಟಂತ ಇಲಾಖೆ ಇದೆ, ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆರೋಗ್ಯ ಸಮಿತಿ ಸದಸ್ಯ ಆರ್.ಕೆ. ದೇವರಾಜು ಮಾತನಾಡಿ, ವಿಶ್ವಪ್ರಸಿದ್ಧ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಬರುವ ಪ್ರವಾಸಿಗರಿಗೆ ಹಗರೆ ಗ್ರಾಮದ ಹಂದಿ ಮಾಂಸ ಅಂಗಡಿಗಳೇ ಸ್ವಾಗತಿಸುತ್ತಿರುವುದಾಗಿದೆ. ಅಕ್ರಮ ಶೆಡ್ಗಳಿಂದ ಸಂಚಾರ ಅಡಚಣೆ, ಅಪಘಾತಗಳು ಹೆಚ್ಚಾಗಿವೆ. ನಾಯಿಗಳು, ವಾಹನ ಸವಾರರ ಪ್ರಾಣ ಕಳೆದುಕೊಳ್ಳುವ ಘಟನೆಗಳು ಸಾಮಾನ್ಯವಾಗಿದೆ. ಇಲಾಖೆಗಳು ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಪ್ರವಾಸಿಗರನ್ನ ಹಂದಿ ಅಂಗಡಿಗಳೇ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಹಂಗಾಗಿ ಇಲ್ಲಿ ಶಾಲಾ ಮಕ್ಕಳೆಲ್ಲ ಓಡಾಡೋ ರಸ್ತೆ ಆಗಿದ್ದು ನಾಯಿಗಳ ಕಾಟ ತುಂಬಾ ಜಾಸ್ತಿ ಇದೆ. ನಾಯಿಗಳ ಕಾಟ ತುಂಬಾನೇ ಜಾಸ್ತಿ ಇರೋದ್ರಿಂದ ಮತ್ತೆ ಈ ಹಂದಿ ಅಂಗಡಿಗಳನ್ನೆಲ್ಲ ಈ ಫುಟ್ಪಾತಿಗೆ ಹಾಕಬಿಟ್ಟಿದ್ದಾರೆ. ಹಂದಿ ಅಂಗಡಿನೆಲ್ಲ ಫುಟ್ಪಾತಿಗೆ ಹಾಕ್ಯಂದು ಅಲ್ಲಿ ವ್ಯಾಪಾರಸ್ಥರು ಹಂದಿ ತಗೋಣ ಅಂತ ನನ್ನಂತರ ಬಂದರೆ ಏನ್ ಮಾಡ್ತಾರಪ್ಪ ಅಂದ್ರೆ ಹಂದಿ ತಗೋಣಕ್ಕೆ ಅಂತ ರಸ್ತೆಗೆ ಗಾಡಿ ನಿಲ್ಲಿಸ್ತಾರೆ. ಅದು ಹೈವೇ ಆಗಿರೋದ್ರಿಂದ ನಾನ್ ಸ್ಟಾಪ್ ಗಾಡಿಗಳು ಸ್ಪೀಡ್ ಆಗಿ ಹೋಗ್ತಾ ಇರ್ತವೆ, 10 ವೀಲ್ ಗಾಡಿಗಳು ಹೋಗ್ತಾ ಇರ್ತವೆ. ಅವೇನಾಗುತ್ತೆ, ಸ್ವಲ್ಪ ಜಾಗ ಎಲ್ಲ ಚಿಕ್ಕದಾಗುತ್ತೆ. ಆ ಕಡೆನೂ ಹಂದಿ ಅಂಗಡಿ ಇದೆ, ಈ ಕಡೆನೂ ಹಂದಿ ಅಂಗಡಿ ಇದೆ. ಆ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಹಂದಿ ಅಂಗಡಿಗಳು ಸ್ವಲ್ಪ ದೂರದಲ್ಲಿದ್ದಾವೆ. ರೈಟ್ ಸೈಡಿಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಜಾಗಕ್ಕೆ ಸಂಬಂಧಪಟ್ಟಂಗೆ, PWD ಜಾಗಕ್ಕೆ ಸಂಬಂಧಪಟ್ಟಂಗೆ ಬಲಬದಿ ಇದಾವಲ್ಲ, ಆ ಕಡೆ ಹಾಸನದಿಂದ ಬರ್ತಾ ಅವು ರಸ್ತೆಗೆ ಆಗಿರೋದ್ರಿಂದ ವೆಹಿಕಲ್ಗಳು ರೋಡಿಗೆ ನಿಲ್ತವೆ. ರೋಡಿಗೆ ನಿಲ್ಲೋದ್ರಿಂದ ಆಕ್ಸಿಡೆಂಟ್ ಆಗೋ ಸಂಭವ ಇದೆ.
ಆಕ್ಸಿಡೆಂಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗೋ ಸಂಭವ ಇದೆ. ಜೊತೆಗೆ ಮೊನ್ನೆ ಇದೇ ತರದ್ದು ಒಂದು ಟಿಪ್ಪರ್ ಈ ಮುಂದೆ ಈ ಮಲ್ಲಿಕಾರ್ಜುನಪುರ ಅಂತ ಏನಿದೆ, ಅಲ್ಲಿ ಟಿಪ್ಪರು, ಲಾರಿ, ಆಟೋ ಇವೆಲ್ಲ ಆಕ್ಸಿಡೆಂಟ್ ಆಗಿ ದೊಡ್ಡ ದುರಂತ ಆಯ್ತು. ಅದು ಆಗಬಾರ್ದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸೂಕ್ತವಾದ ಕ್ರಮ ತಗೊಂಡು ಇವೇನು ಫುಟ್ಪಾತ್ ಅಲ್ಲಿ ಮಳಿಗೆಗಳಿದಾವೆ ಅವನ್ನ ದಯಮಾಡಿ ನೀವು ಎತ್ತಿಸಬೇಕು. ಇಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮೇಲ್ಮಟ್ಟದಲ್ಲಿ ಅರ್ಜಿ ಬರೆದು ಈ ತೆರವು ಮಾಡೋ ಕೆಲಸನ ಈಗ ಸಂಬಂಧಪಟ್ಟಂತೆ PDO ಆಗಿರ್ಬೋದು, ಇಒ ಸಾಹೇಬ್ರ ಆಗಿರ್ಬೋದು, ಅಥವಾ PWDಗೆ ಸಂಬಂಧಪಟ್ಟವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಇವರೆಲ್ಲ ಬಂದು ಅಧಿಕಾರಿಗಳೆಲ್ಲ ಬಂದು ಇದನ್ನ ತೆರವು ಮಾಡೋ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಂತೀನಿ. ಇಲ್ಲೇ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಏನಪ್ಪ ಇದು ಈ ತರ ಯಾರೋ ಒಬ್ರು ಅವ್ರನ್ನ ಕಷ್ಟ ಅಂತ ಏನೋ ದೇವಸ್ಥಾನಕ್ಕೆ ಒಂದು ಅನ್ಕಾಯ ಮಾಡ್ಸೋಕೋ ಏನೋ ಒಂದು ಅರಿಕೆ ಕೊಡೋಕೋ ಬಂದಿರ್ತಾರೆ. ಇಲ್ಲಿ ಈ ತರ ರಸ್ತೆಯಲ್ಲಿ ದುರಂತದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ದೇವ್ರು ಬರುತ್ತಾ ಇದಕ್ಕೆಲ್ಲ? ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ತಕ್ಷಣ ಒಂದು ಕಾನೂನು ರೀತಿ ಕ್ರಮ ತಗೊಂಡು ಅವನ್ನೆಲ್ಲ ತೆರವುಗೊಳಿಸಬೇಕಂತ ಕೇಳ್ತಾರೆ. ಅಹಿಂಸೆ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು ನನ್ನ ಜೀವನವೇ ನನ್ನ ಸಂದೇಶ ಎಂದು ಇಡೀ ದೇಶಕ್ಕೆ ಮಾದರಿಯಾದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಗುರುವಾರ ಆಯೋಜಿಸಲಾಗಿದ್ದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬ ಸಂದೇಶದೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಮೂಲಕ ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ತಂದುಕೊಟ್ಟವರು. ಹೈನುಗಾರಿಕೆಯಿಂದ ರೈತರ ಅಭಿವೃದ್ಧಿ ಎಂದು ಹೇಳಿದ ಮಹಾನ್ ಚೇತನ ಅವರು ಯಾರನ್ನು ದ್ವೇಷಿಸದೆ ಪ್ರೀತಿಯಿಂದ ಸ್ವತಂತ್ರ ಚಳವಳಿಯ ನೇತೃತ್ವ ವಹಿಸಿ ಅಖಂಡ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಿರುವುದನ್ನು ಭಾರತೀಯರಾದ ನಾವೆಲ್ಲರೂ ಪ್ರತಿಕ್ಷಣ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ನಮ್ಮ ದೇಶಕ್ಕೆ ಅಹಿಂಸೆ ಮೂಲಕ ಸ್ವತಂತ್ರ ದೊರಕಿದ ನಂತರ ಇದನ್ನು ಅನುಕರಣೆ ಮಾಡಿಕೊಂಡು 10 ದೇಶಗಳು ಸ್ವತಂತ್ರಗೊಂಡಿವೆ. ಇಂದು ಅವರ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಿದೆ ಎಂದು ಹೇಳಿದರು. ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಸಂತೋಷಕ್ಕೆ ಬಯಸ್ತಾ ಇದ್ದೇನೆ. ಮೈ ಲೈಫ್ ಈಸ್ ಮೈ ಮೆಸೇಜ್, ನನ್ನ ಜೀವನವೇ ನನ್ನ ಸಂದೇಶ ಮಹಾತ್ಮ ಗಾಂಧೀಜಿಯವರು. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟವರು. ಹೈನುಗಾರಿಕೆಯ ಅಭಿವೃದ್ಧಿಯೇ ರೈತರ ಅಭಿವೃದ್ಧಿ ಅಂತಕ್ಕಂಥದ್ದು. ಅದು ಗ್ರಾಮೀಣ ಬದುಕಿನಲ್ಲವೇ ಗ್ರಾಮ ಸ್ವರಾಜ್ ಒಂದು ಕಲ್ಪನೆಯನ್ನು ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು. ಅವರ ಹೆಸರಿನಲ್ಲಿ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಅವರೊಂದಿಗೆ ನಡೆಯುವುದಕ್ಕೆ ಅವಕಾಶ ಸಿಗುವುದಾಗಿದೆ. ಈಗ ಹಿಂಸಾ ಮಾರ್ಗದ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರ ಇದನ್ನು ಅನುಕರಣೆ ಮಾಡಿಕೊಂಡು ಪ್ರಪಂಚದ 10 ದೇಶಗಳು ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದ್ದನ್ನು ಕೂಡ ನಾವು ವಿಶೇಷವಾಗಿ ಸ್ಮರಿಸ್ಕೋಬೇಕು. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ದ್ವೇಷಿಸಲಿಲ್ಲ, ಪ್ರೀತಿಸಿ ಈ ದೇಶಕ್ಕೆ ಒಂದು ಅಖಂಡ ಭಾರತದ ಒಂದು ವ್ಯವಸ್ಥೆಗೆ ಸ್ವಾತಂತ್ರ್ಯವನ್ನು ಅವರ ನೇತೃತ್ವದಲ್ಲಿ ತಂದುಕೊಟ್ಟಿದ್ದನ್ನು ನಾವು ಪ್ರತಿ ಕ್ಷಣ ಪ್ರತಿ ದಿವಸನೂ ಕೂಡ ಸ್ಮರಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಇರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಯಾಕೆಂದರೆ ತುಂಡು ಬಟ್ಟೆಯನ್ನು ಹುಟ್ಟಿ ಇವತ್ತು ಕನ್ಯಾಕುಮಾರಿ. ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಅವರು ಪ್ರತಿಯೊಂದು ಕೆಳಭಾಗದ ಕಲ್ಲಿನಲ್ಲಿ ಗಾಂಧೀಜಿಯವರ ಸಂದೇಶಗಳ ಶಾಸನವನ್ನ ಕೆತ್ತಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು. ತದೇವ ಲಗ್ನಂ ಸುಗಮಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. 26ನೇ ಜಯಂತ್ಯೋತ್ಸವದ ಈ ಶುಭ ದಿವಸ ಇವತ್ತು ಗಾಂಧಿ ಜಯಂತಿಯ ಆಚರಣೆಯನ್ನು ತಾಲೂಕು ಆಡಳಿತದ ವತಿಯಿಂದ ಆಚರಣೆ ಮಾಡಿರುವಂಥ ಶುಭ ಸಂದರ್ಭದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಇಲ್ಲಿಗೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಪುರಸಭೆಯ ಒಂದು ಸಹಕಾರದಿಂದ ತಾಲೂಕು ಆಡಳಿತದ ಸಹಕಾರದಿಂದ ಇವತ್ತು ನೆರವೇರಿಸಿದ್ದೇವೆ. ಈಗಾಗಲೇ ಆ ಭಾಗದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅವತ್ತೇ ಕೂಡ ಘೋಷಣೆ ಮಾಡಿದ್ದೆ ಅಕ್ಟೋಬರ್ 2ನೇ ತಾರೀಕು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತೀವಿ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತೆಲ್ಲ ಪ್ರತಿನಿಧಿಗಳ ಸಮ್ಮುಖದಲ್ಲಿ, ಪೂಜ್ಯರ ಸಮ್ಮುಖದಲ್ಲಿ ಹಾಗೂ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರ ಸಮ್ಮುಖದಲ್ಲಿ ವಿಶೇಷವಾಗಿ
ನೆರವೇರಿಸಿದ್ದೇವೆ. ಇಲ್ಲಿ ಪುತ್ಥಳಿ ನಿರ್ಮಾಣ ಅತಿ ಜರೂರಾಗಿ ಪೂರ್ಣಗೊಳಿಸತಕ್ಕಂಥ ಸಂಕಲ್ಪವನ್ನು ಮಾಡಿ ಅವರ ಫೌಂಡೇಶನ್ ಸ್ಟೋನ್ಗಳನ್ನು ಹೊರಭಾಗದಲ್ಲಿ ಅವರ ಸಂದೇಶಗಳನ್ನು ಕೂಡ ಬಿತ್ತರಿಸುವಂಥ ಶಾಸನಗಳನ್ನು ಕೂಡ ಅಲ್ಲಿಗೆ ಕೆತ್ತನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ ಅಂತ ಕೂಡ ಹೇಳಿ, ಅದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಚಿಕ್ಕದಾಗಲಿ ಚೊಕ್ಕದಾಗಲಿ ಒಂದು ಗಾಂಧಿ ಭವನವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪ ಕೂಡ ಇಟ್ಕೊಂಡಿರ್ತೇವೆ. ಅದರಲ್ಲಿ ಆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಕ್ಕಂಥದ್ದಕ್ಕೆ ಅವಕಾಶ ಆಗಲಿ ಅಂತ ಮುಂದಿನ ದಿನಗಳಲ್ಲಿ ಅದಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಿರ್ವಿಘ್ನವಾಗಿ ಗಾಂಧಿ ಪ್ರತಿಮೆಯ ಒಂದು ಪುತ್ಥಳಿ ಇಲ್ಲಿಗೆ ನಿರ್ಮಾಣ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಅರ್ಚಕ, ಪಾದ್ರಿ ಹಾಗೂ ಮೌಲಾನಾ ಅವರನ್ನ ಸನ್ಮಾನಿಸಲಾಯಿತು. ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ಉಪಾಧ್ಯಕ್ಷೆ ಕವಿತಾ ರಾಜು, ಸಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್, ಸದಸ್ಯರಾದ ರೇಖಾ, ಅನಿಲ್, ಲಕ್ಷ್ಮಮ್ಮ, ರಾಣಿಕೃಷ್ಣ, ಧರ್ಣೀಶ್ ಮುಂತಾದವರು ಹಾಜರಿದ್ದರು. ನಮ್ಮ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳು, ಕೃಷಿ ಮತ್ತು ಧಾರ್ಮಿಕ ವಿಧಿವಿಧಾನಗಳು, ಜ್ಞಾನದ ಜೊತೆಗೆ ಸಾಧು ಸಂತರ ಸೇವೆ ಹಾಗೂ ಭಾರತೀಯ ಶಿಕ್ಷಣ ನೀಡುವ ಉದ್ದೇಶದಿಂದ ಪಾರಂಪರಿಕ ಗುರುಕುಲವನ್ನ ಪ್ರಾರಂಭಿಸುತ್ತಿದ್ದೇವೆ ಎಂದು ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಹೇಳಿದರು. ಶ್ರವಣಬೆಳಗೊಳ ಸಮೀಪದ ಶ್ರೀ ಧವಲತೀರ್ಥಂನ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಆವರಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗುರುಕುಲ ಕಟ್ಟಡ ಕಾಮಗಾರಿಗೆ ಗುರುವಾರ ಮಹಾಸ್ವಾಮೀಜಿಯವರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸುಮಾರು 4.5 ಕೋಟಿ ವೆಚ್ಚದಲ್ಲಿ 26,000 ಚದರ ಅಡಿ ವಿಸ್ತೀರ್ಣದಲ್ಲಿ 15 ಕೊಠಡಿಗಳ ಪುರಾತನ ಶೈಲಿಯ ಕಲ್ಲಿನ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ ಎಂದ ಅವರು, ಪ್ರಸ್ತುತ ಗುರುಕುಲದಲ್ಲಿ 205 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 2024ರಿಂದ ಶ್ರೀ ಕಾಳದೇವಿ ಕನ್ಯಾಶ್ರಮ ಗುರುಕುಲ ಪುನರಾರಂಭಗೊಂಡಿದೆ. 35 ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣ, ಬಟ್ಟೆ, ಪುಸ್ತಕ, ಸಮವಸ್ತ್ರ, ಊಟ, ಉಪಹಾರ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳು ಒದಗಿಸಲಾಗುತ್ತಿದೆ. 2030ರ ಮಹಾಮಸ್ತಾಭಿಷೇಕ ಮಹೋತ್ಸವದೊಳಗೆ 1008 ವಿದ್ಯಾರ್ಥಿಗಳಿಗೆ ಉಚಿತ ಸಿಬಿಎಸ್ಇ ಮಾದರಿಯ ಶಿಕ್ಷಣ ಒದಗಿಸುವುದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ ಎಂದು ಮಹಾಸ್ವಾಮೀಜಿಯವರು ಘೋಷಿಸಿದರು. ಈ ಸಂದರ್ಭದಲ್ಲಿ ದಾನಿಗಳಾದ ರಾಜಸ್ಥಾನದ ಕವಿಶ್ ಜೈನ್, ಕೃತಿ ಜೈನ್ ಮತ್ತು ಕಿಯಾಶ್ ಜೈನ್ ಅವರಿಗೆ ಕ್ಷೇತ್ರದ ವತಿಯಿಂದ ಸನ್ಮಾನಿಸಲಾಯಿತು. ಜೈನ ಧರ್ಮದ ಅಧ್ಯಕ್ಷ ಜೆಪಿ ಪದ್ಮಕುಮಾರ್, ಮಠದ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷ ಎಚ್ಪಿ ಅಶೋಕ್ ಕುಮಾರ್, ಸದಸ್ಯರಾದ ಭರತೇಶ್, ಯಶಸ್, ಪೌದಾನ್ ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಸ್ವಚ್ಛತೆ ಮತ್ತು ಆರೋಗ್ಯವಂತ ಸಮಾಜ ಕಟ್ಟುವಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಶ್ರೇಷ್ಠವಾಗಿದೆ. ಪೌರ ಕಾರ್ಮಿಕರು ನಿಜವಾದ ಕಾಯಕ ಯೋಗಿಗಳು ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಎಲ್ಆರ್ ಅಶೋಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪುರಸಭಾ ಕಚೇರಿಯಲ್ಲಿ ಇಂದು ಪೌರ ಕಾರ್ಮಿಕರಿಗೆ ನಮಸ್ತೆ ಯೋಜನೆ ಅಡಿ ಪಿಪಿಟಿ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿದಿನ ಮುಂಜಾನೆ ವೇಳೆ ಚಳಿ ಗಾಳಿ ಲೆಕ್ಕಿಸದೆ ರಸ್ತೆ, ಮಾರುಕಟ್ಟೆ, ಗಲ್ಲಿಗಳಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸುವ ಪೌರ ಕಾರ್ಮಿಕರ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತಮ್ಮ ಆರೋಗ್ಯ ಮತ್ತು ಕುಟುಂಬವನ್ನು ತ್ಯಜಿಸಿ ಸಮಾಜದ ಆರೋಗ್ಯಕ್ಕಾಗಿ ದುಡಿದು ಕೊಡುಗೆ ನೀಡುತ್ತಿದ್ದಾರೆ. ಇಂತಹ ತ್ಯಾಗ ಮನೋಭಾವನೆ ಬೇರೆ ಯಾವುದೇ ಕಾರ್ಮಿಕ ವರ್ಗದಲ್ಲಿ ಕಾಣಬರುವುದಿಲ್ಲ ಎಂದು ಹೇಳಿದ ಅವರು, ಅನೇಕ ವರ್ಷಗಳಿಂದ ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಜೀವನದ ಭದ್ರತೆ ಇಲ್ಲದೆ ಕೆಲಸ ಮಾಡುತ್ತಿರುವುದನ್ನು ಉಲ್ಲೇಖಿಸಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ಆಡಳಿತ ಗಂಭೀರವಾಗಿ ಗಮನಹರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್, ಆರ್ಐ ಲಕ್ಷ್ಮಣ್, ಕರವಸೂಲಿಗಾರ ಜಯರಾಮ್, ಸಲ್ಮಾನ್, ಪೃಥ್ವಿ, ನಟರಾಜ್ ಸೇರಿದಂತೆ ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು. ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಮದ್ಯ ಮಾರಾಟ ನಿಷೇಧಿಸಲಾಗಿದ್ದರೂ ಹಾಸನ ತಾಲೂಕಿನ ದುದ್ದ ಹೋಬಳಿಯ ಕೋರವಂಗಲ ಗೇಟ್ ಬಳಿ ಇರುವ ಗಂಗಾ ವೈನ್ನಲ್ಲಿ ಮದ್ಯ ಮಾರಾಟ ನಡೆದಿರುವುದು ಬೆಳಕಿಗೆ ಬಂದಿದೆ. ಗಾಂಧೀಜಿಯವರ ಜನ್ಮದಿನದಂದು ಪ್ರತಿ ವರ್ಷ ರಾಜ್ಯಾದ್ಯಂತ ಡ್ರೈ ಡೇ ಘೋಷಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮದ್ಯದಂಗಡಿಗಳಿಗೆ ಬೀಗ ಹಾಕಿ ನಿಷೇಧ ಪಾಲನೆ ಮಾಡಬೇಕಾಗಿತ್ತು. ಆದರೆ ಗಂಗಾ ವೈನ್ ಅಂಗಡಿಯಲ್ಲಿ ಮುಚ್ಚಿದ ಬಾಗಿಲಿನ ಹಿಂದೆ ಮದ್ಯ ಮಾರಾಟ ಮಾಡುತ್ತಿರುವುದನ್ನು ಸ್ಥಳೀಯರು ಗಮನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಷಯ ತಿಳಿದ ಸ್ಥಳಕ್ಕೆ ಭೇಟಿ ನೀಡಿದ ಕೆಲ ಸಾಮಾಜಿಕ ಕಾರ್ಯಕರ್ತರು ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದು ಮದ್ಯದಂಗಡಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸ್ಥಳೀಯರು ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಮದ್ಯ ಮಾರಾಟ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳಲು ಜಿಲ್ಲಾ ಮತ್ತು ತಾಲೂಕು ಆಡಳಿತವನ್ನ ಮನವಿ ಮಾಡಿದ್ದಾರೆ. 110 ಇನ್ನೂ 990 ಒಂದು ಪಾಟ್ರನ್ನ ತಗ
ಬೆಳಗ್ಗೆ ಟೈಮು ಶಿವನ್ ನಿಂಗೆ ಹಾಕ್ಬೇಕು ಬಾಕಿ 155 ಇವತ್ತು ಗಾಂಧಿ ಜಯಂತಿಯಿಂದ ಎಣ್ಣೆ ಅಂಗಡಿ ಬಾಕ್ಲು ಓಪನ್ ಇಲ್ಲ. ಕರೆಕ್ಟ್ ಅಣ್ಣ, ಅದಕ್ಕೆ ಹೇಳ್ತಾರದು ನಾನು. ತಗ ಬೇಗ. ಕೋತಿ ಹೋಗಲೇ ಯಾಕೆ ಬಂದು ಕಮ್ ಕಡೆ ಬಂದಿಲ್ಲ. ಕೆಲಸ ಮಾಡೋಣ ಯಾವರು 10 ಗಂಟೆವರೆಗೂ ಮಾರ್ಬಿಡಿ ಕಂಡ್ರವ, 10 ಗಂಟೆವರೆಗೂ ಮಾರ್ಬಿಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ವಾರ್ಷಿಕ ಸಂಪ್ರದಾಯದಂತೆ ವಿಜಯದಶಮಿ ಹಬ್ಬ ಆಚರಣೆ. ಬನ್ನಿ ಕಡಿಯುವ ಮೂಲಕ ಹಬ್ಬದ ಸಡಗರದ ಪ್ರದರ್ಶನ. ಸಾಲ್ಗಮಿ ರಸ್ತೆಯ ಬನ್ನಿ ಮಂಟಪದಲ್ಲಿ ರಾಜಮನೆತನದ ಸಂಪ್ರದಾಯದಂತೆ ಜರುಗಿದ ಕಾರ್ಯಕ್ರಮ. ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಹಾಸನದಲ್ಲಿ ಶ್ರಮದಾನ ಕಾರ್ಯಕ್ರಮ. ಸ್ವಚ್ಛತೆ ಕೇವಲ ಒಂದು ದಿನಕ್ಕಲ್ಲ, ಪ್ರತಿದಿನದ ಜವಾಬ್ದಾರಿ. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಅಭಿಮತ. ಹಗರೆ ಗ್ರಾಮದಲ್ಲಿ ಅಕ್ರಮ ಸ್ಥಾಪಿತವಾದ ಹಂದಿ ಮಾಂಸದ ಅಂಗಡಿಗಳು. ಸರ್ಕಾರಿ ಜಾಗದಲ್ಲಿ ಶಾಶ್ವತ ಶೆಡ್ಗಳನ್ನು ನಿರ್ಮಿಸಿ ವ್ಯಾಪಾರ, ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ. ಸ್ಥಳೀಯ ಮುಖಂಡರು ಮತ್ತು ವಾಹನ ಸವಾರರ ಅಸಮಾಧಾನ. ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಆಕ್ರೋಶ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.